ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಕೊನೆಯ ವಾರದ ಲಕ್ಷ್ಮೀ ಪೂಜೆಯ ಮುಕ್ತಾಯ ಮಾಡುವ ಹಾಗೂ ವಿಸರ್ಜನೆ ಮಾಡುವ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾವ ರೀತಿ ನಾವು ಪೂಜೆಯನ್ನು ಮುಕ್ತಾಯ ಮಾಡಬೇಕು, ಜೊತೆ ಈ ಬಾರಿ ಅಮಾವಾಸ್ಯೆ ಕೂಡ ಬಂದಿರೋದ್ರಿಂದ ನಾವು ಯಾವ ರೀತಿ ಕಳಸ ವಿಸರ್ಜನೆ ಮಾಡಬೇಕು, ಹೀಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮೊದಲು ನಿಮಗೆ ಮಾರ್ಗಶಿರ ಮಾಸ ಲಕ್ಷ್ಮೀ ಪೂಜೆಯ ಒಂದು ಶುಭ ಮುಹೂರ್ತವನ್ನು ತಿಳಿಸಿಕೊಡ್ತೇನೆ. ಯಾಕೆಂದರೆ ನೀವು ಬೆಳಗ್ಗೆನೇ ಪೂಜೆ ಮಾಡಬೇಕಾಗುತ್ತದೆ. ಪೂಜೆಯ ಪ್ರಾರಂಭ ಯಥಾಸ್ಥಿತಿಯಲ್ಲಿ ನೀವು ಪ್ರತಿ ವಾರವೂ ಹೇಗೆ ಮಾಡ್ತಾ ಇದ್ರು ಅದೇ ರೀತಿಯೇ ನೀವು ಕಳಸ ಸ್ಥಾಪನೆ ಮಾಡಿಕೊಂಡು ಸಹ ಪೂಜೆ ಮಾಡಿಕೊಳ್ಳಬೇಕಾಗುತ್ತದೆ. ಏನಪ್ಪ ಅಂತಂದರೆ ಬೆಳಿಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಬೆಳಿಗ್ಗೆ 5 ಗಂಟೆ 19 ನಿಮಿಷದಿಂದ 6 ಗಂಟೆ 13 ನಿಮಿಷ ಇರುತ್ತದೆ. ಹಾಗೆಯೇ ಅದರ ನಂತರದ ಸಮಯ ಅಂತ ಬಂದಾಗ ಅಮೃತ ಕಾಲ 8 ಗಂಟೆ 27 ನಿಮಿಷದಿಂದ 10 ಗಂಟೆ 14 ನಿಮಿಷ ತುಂಬಾ ಉತ್ತಮವಾದ ಕಾಲವಾಗಿರುತ್ತದೆ. ಇಷ್ಟರೊಳಗೆ ನೀವು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ನಂತರದ ಮುಹೂರ್ತ 11 ಗಂಟೆ 57 ನಿಮಿಷದಿಂದ 12 ಗಂಟೆ 38ರವರೆಗೂ ಈ ಒಂದು ಸಮಯವನ್ನು ತಪ್ಪಿಸಿದರೆ ಅಭಿಜಿನ್ ಲಗ್ನದಲ್ಲಿ ಏನು ಮುಹೂರ್ತ ನೋಡಲ್ಲ. ಆದರೂ ಕೂಡ ಏನಪ್ಪ ಅಂತಂದರೆ 11 ಗಂಟೆ ಮೇಲೆ ಪೂಜೆ ಬೇಡ. ಆದಷ್ಟು 10 ಗಂಟೆ 14 ನಿಮಿಷದೊಳಗೆ ಪೂಜೆ ಮುಕ್ತಾಯ ಮಾಡಿಕೊಳ್ಳಿ. ಹಾಗೆ ಸಂಜೆ ಸಮಯ ಬಂದಾಗ ನೋಡಿ, ಅದು ಕೂಡ ತುಂಬಾ ಒಳ್ಳೆಯದು. ಏನಪ್ಪ ಅಂತಂದರೆ ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೂ ಸಮಯ ಇರುತ್ತದೆ. ಆ ಒಂದು ಸಮಯದಲ್ಲಿ ನೀವು ದೀಪಾರಾಧನೆ ಮಾಡುವಂಥದ್ದು, ಆರತಿ ಮಾಡುವಂಥದ್ದು, ಆಮೇಲೆ ಎಲ್ಲರಿಗೂ ಕರೆದು ಕುಂಕುಮ ಕೊಡುವಂಥದ್ದು, ಇವೆಲ್ಲವನ್ನು ಕೂಡ ಈ ಒಂದು ಸಮಯದಲ್ಲಿ ನೀವು ಮಾಡಿಕೊಳ್ಳಬಹುದು. ಹಾಗೆ ನಾನು ಮುಕ್ತಾಯದ ಒಂದು ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೇನೆ. ನಾವು ಮುಕ್ತಾಯ ಅಂತ ಬಂದಾಗ ಸ್ವಲ್ಪ ವಿಶೇಷವಾಗಿ ಪ್ರಸಾದವನ್ನು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ. ಅಂದರೆ ಹೋಳಿಗೆ ಮಾಡಿದರೆ ಒಳ್ಳೆಯದು. ಒಂದು ಪಕ್ಷದಲ್ಲಿ ನಿಮಗೆ ಹೋಳಿಗೆ ಮಾಡೋದಕ್ಕೆ ಆಗದೇ ಹೋದಾಗ ಹೆಸರು ಬೇಳೆ ಪಾಯಸ ಆಗಿರಬಹುದು ಅಥವಾ ಗೋಧಿ ಪಾಯಸ ಆಗಿರಬಹುದು. ಈಗ ನಮಗೆ ಧನುರ್ಮಾಸ ಅಲ್ವಾ, ಹಾಗಾಗಿ ಗೋಧಿ ವಿಶೇಷವಾದದ್ದು ಪೊಂಗಲ್ಲು, ಆಮೇಲೆ ಹೆಸರು ಬೇಳೆ ಕೋಸಂಬರಿ, ಆಮೇಲೆ ಚಿತ್ರಾನ್ನ, ನಿಂಬೆಹಣ್ಣಿನ ಚಿತ್ರಾನ್ನ ಅಥವಾ ಬೆರಳೆಕಾಯಿ ಚಿತ್ರಾನ್ನ, ಪುಳಿಯೋಗರೆ, ಈ ಥರ ವಿಶೇಷವಾಗಿ ಏನಾದರೂ ಮಾಡಿಕೊಂಡು ಕೊನೆಯ ವಾರದಲ್ಲಿ ನೀವು ಪೂಜೆ ಮಾಡ್ಕೋಬೇಕಾಗುತ್ತದೆ. ಇಷ್ಟೆಲ್ಲ ಪ್ರಸಾದ ಬೆಳಿಗ್ಗೆನೇ ಸಿದ್ಧತೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವು ಬೆಳಿಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಶ ಸ್ಥಾಪನೆ ಮಾಡಿಕೊಂಡು ದೀಪಾರಾಧನೆ ಒಂದು ದೀಪ ಹಚ್ಚಿಬಿಡ್ರಿ. ನಂತರದಲ್ಲಿ ನೀವು ಪೂಜೆ ಸಿದ್ಧತೆನೆಲ್ಲ ಮಾಡಿಕೊಂಡು, ಅಂದರೆ ನೀವು ಏನೆಲ್ಲ ಒಂದು ಪ್ರಸಾದ ಮಾಡಬೇಕು ಅಂದ್ಕೊಂಡಿರ್ತೀರ ಪ್ರಸಾದನೆಲ್ಲ ಸಿದ್ಧತೆ ಮಾಡಿಕೊಂಡು ನಂತರದಲ್ಲಿ ನೀವು ಪೂಜೆಯನ್ನು ಮುಕ್ತಾಯ ಮಾಡಬಹುದು. ನೋಡಿ, ಈಗ ನೀವು ಕಳಸವನ್ನು ಇಡ್ತೀರ. ಕಳಸ ಇಡೋದಕ್ಕೂ ಮುಂಚೆ ನೀವು ಏನೆಲ್ಲ ಮಾಡ್ಕೋಬೇಕು ಅನ್ನೋದಾದರೆ, ಮೊದಲು ಹೊಸ್ತಿಲ ಪೂಜೆ ಮಾಡ್ಕೋಬೇಕು. ನಂತರದ ನೀವು ಮನೆ ಒಳಗೆ ನೀವು ಈಗಾಗಲೇ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ಬಿಟ್ಟಿರ್ತೀರ. ಇದನ್ನು ನೀವು ದೇವರ ಮನೆಯಲ್ಲೇ ಮಾಡೋದ್ರಿಂದ ಈಗ ನೀವು ಕಳಸ ಇಡಬೇಕಿಲ್ಲ. ಈ ಒಂದು ಸಂದರ್ಭದಲ್ಲಿ ಮೊದಲು ನೀವು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು, ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಕಳಸವನ್ನು ಸ್ಥಾಪನೆ ಮಾಡ್ಕೋಬೇಕಾಗುತ್ತದೆ. ಆದಷ್ಟು ಈಗಾಗಲೇ ಹೇಳಿದ ಹಾಗೆ ಹೊಸ್ತಿಲ ಪೂಜೆ ಎಲ್ಲವನ್ನು ಕೂಡ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡು ಕಳಸ ಸ್ಥಾಪನೆ ಮಾಡಿಕೊಂಡು ಒಂದು ಅಖಂಡ ದೀಪ ಹಚ್ಚಿಟ್ಟು ಬಿಡಿ. ನಂತರದಲ್ಲಿ ಉದ್ದಿನ ಕಡ್ಡಿ ಬೆಳಗಿಟ್ಟು ನಂತರದಲ್ಲಿ ನೀವು ಒಂದು ಪ್ರಸಾದ ಸಿದ್ಧತೆಗೆ ಹೋಗಬಹುದು. ಈ ರೀತಿಯಾಗಿ ನೀವು ಪ್ರಾರಂಭ ಮಾಡಿಕೊಳ್ಳಿ. ಅಷ್ಟೊತ್ತಿಗೆ ಆದರೆ ಎಲ್ಲ ಪೂಜೆ ಮಾಡಿದರೂ ಒಳ್ಳೆಯದೇನೆ. ಆಗದೇ ಹೋದಾಗ ನೀವು ಈ ರೀತಿ ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆಗಳನ್ನು ಮಾಡ್ಕೋಬಹುದು. ಇನ್ನು ಕಳಸದಲ್ಲಿ ಹಾಕುವಂಥ ವಸ್ತುಗಳು ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ 5 ರೀತಿಯ ಎಲೆಗಳು ಅಥವಾ ವೀಳ್ಯದೆಲೆ ಅಥವಾ ಮಾವಿನ ಎಲೆ ಇಷ್ಟನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಇನ್ನು ಕಳಸದೊಳಗೆ ಹಾಕುವಂಥ ವಸ್ತುಗಳು ನಿಮಗೆ ಗೊತ್ತಿರುವಂಥದ್ದೇ: ಅಡಿಕೆ, ಪಚ್ಚ ಕರ್ಪೂರ, ಆಮೇಲೆ ಗಂಜಲ, ಆಮೇಲೆ ಒಂದು ಕಾಯಿನು, ರೋಸ್ ವಾಟರ್, ಹೀಗೇನೆ ಒಂದು ಏಲಕ್ಕಿ, ಈ ಅಡಿಕೆ ಎಲ್ಲವನ್ನು ಕೂಡ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೇನೆ. ಇವೆಲ್ಲ ವಸ್ತುಗಳನ್ನು ಹಾಕಿ ಕಳಸದ ಸ್ಥಾಪನೆ ಮಾಡಿಕೊಂಡು ಯಥಾ ಪ್ರಕಾರ ನೀವು ಪ್ರತಿ ವಾರ ಇಡ್ತಿರುವಂಥ ವೃತ್ತದ ದಾರವನ್ನೇ ನೀವು ಮುಂದುವರಿಸಿಕೊಂಡು ಹೋಗಿ. ಅದೇ ಕಾಯಿಯನ್ನು ಇಟ್ಟು ಮತ್ತೆ ಹೊಸ ಕಾಯಿ ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ಈಗ ನೀವು ಏನು 3 ವಾರ ಪೂಜೆ ಮಾಡಿರ್ತೀರೋ ಯಥಾ ಪ್ರಕಾರ ನೀವು ಏನೆಲ್ಲ ವಸ್ತುಗಳನ್ನು ತೆಗೆದು ಇಟ್ಕೊಂಡಿರ್ತೀರೋ ಅದೇ ವಸ್ತುಗಳನ್ನು ಇಟ್ಟು ಹೊಸದಾಗಿ ನೀರು, ಎಲೆಗಳು ಮಾತ್ರ ನಾವು ಬದಲಾವಣೆ ಮಾಡ್ಕೋಬೇಕು. ಅದು ಇಟ್ಟು ಪೂಜೆ ಸಿದ್ಧತೆ ಮಾಡಿಕೊಂಡು ಪ್ರಸಾದ ಎಲ್ಲ ಮಾಡಿಕೊಂಡು ನೀವು ಬೆಳಗ್ಗೆ ಪೂಜೆಯನ್ನು ಮಾಡಿಕೊಂಡು ಬಿಡಿ. ನಂತರ ಸಂಜೆಯ ಸಮಯ ನಿಮಗೆ ತಿಳಿಸಿಕೊಟ್ಟನಲ್ಲ, 5 ಗಂಟೆಯಿಂದ 7 ಗಂಟೆ ಅಂತ ಹೇಳಿ ಆ ಒಂದು ಸಮಯದಲ್ಲಿ ಮತ್ತೊಮ್ಮೆ ದೀಪಾರಾಧನೆ ಮಾಡಿ. ಇದು ಕೊನೆಯ ವಾರವು ಆಗಿರೋದ್ರಿಂದ ಆದಷ್ಟು ಲಲಿತ ಸಹಸ್ರನಾಮ ಇವೆಲ್ಲವನ್ನು
ಓದಬೇಕು. ಯಾಕಂದರೆ ಬೆಳಿಗ್ಗೆ ನೀವು ಲಕ್ಷ್ಮೀ ಅಮ್ಮನವರ ಒಂದು ಅಷ್ಟೋತ್ತರ ಮಾಡಿಕೊಂಡು ಕುಂಕುಮ ಅರ್ಚನೆ ಮಾಡಿಕೊಂಡಿರ್ತೀರ. ಹಾಗೆ ಮಾರ್ಗಶಿರ ಮಾಸದ ಒಂದು ವ್ರತದ ಪುಸ್ತಕವನ್ನು ಕಥೆಯನ್ನೆಲ್ಲ ಓದಿಕೊಂಡಿರ್ತೀರ. ಬೆಳಿಗ್ಗೆ ಮಂಗಳಾರತಿಯನ್ನು ಮಾಡಿ ನೀವು ಪೂಜೆ ಅಷ್ಟಕ್ಕೆ ನಿಲ್ಲಿಸಬಹುದು. ಆದರೆ ಆದಷ್ಟು ಅವತ್ತಿನ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದೇನೆ ಪೂಜೆ ಮಾಡಬೇಕು. ಸಂಜೆಯ ಸಮಯದಲ್ಲಿ ನಾನು ಹೇಳಿರುವ ರೀತಿಯಲ್ಲಿ 5 ಗಂಟೆಯಿಂದ 7 ಗಂಟೆ ಒಳಗೆ ನೀವು ಯಾರೆಲ್ಲ ಕುಂಕುಮಕ್ಕೆ ಕರಿಬೇಕು ಅಂದ್ಕೊಂಡಿರ್ತೀರೋ ಆದಷ್ಟು ಕುಂಕುಮಕ್ಕೆ ಕರೆದು ಅವರಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಅವರಿಗೆ ತಾಂಬೂಲವನ್ನು ಕೊಟ್ಟು ಅವರಿಗೆ ಒಂದು ಕೊನೆ ಪಕ್ಷದಲ್ಲಿ ನಿಮಗೆ ಊಟಕ್ಕೆ ಹಾಕೋದಕ್ಕೆ ಆಗದೆ ಹೋದಾಗ ಒಂದು ಹೆಸರು ಬೇಳೆ ಕೋಸಂಬರಿ ಪಾನಕವಾದ್ರೂ ಕೊಡಬೇಕು. ಅವರಿಗೆ ತಾಂಬೂಲ ಕೊಟ್ಟು ಅವರಿಂದ ಆಶೀರ್ವಾದ ತೆಗೆದುಕೊಂಡು ಆಮೇಲೆ ಅವರು ಹೋದ ನಂತರದಲ್ಲಿ ನೀವು ಮತ್ತೊಮ್ಮೆ ಕಳಸವನ್ನು ಬೆಳಗ್ಗೆ ಆಮೇಲೆ ನೀವು ಕೆಂಪಾರತಿಯನ್ನು ಮಾಡಿ ಕಳಸವನ್ನು ಕದಲಿಸಬೇಕು. ಹಾಗೆ ನಿಮಗೆ ಹೇಳಬೇಕು ಅಂತಂದರೆ ಕಳಸ ನೀವು ಗುರುವಾರನೇ ಕದಲಿಸಬೇಕಾಗುತ್ತದೆ. ಒಂದು ಪಕ್ಷದಲ್ಲಿ ನೀವು ಗುರುವಾರ ಕಳಸ ಕದಲಿಸದೆ ಹೋದಾಗ ಭಾನುವಾರ ಬೆಳಿಗ್ಗೆ ಕದಲಿಸಬೇಕು. ಮತ್ತು ಶನಿವಾರ ರಾತ್ರಿ ಅಥವಾ ಶುಕ್ರವಾರ ರಾತ್ರಿ ಕದಲಿಸೋದಕ್ಕೆ ಬರೋದಿಲ್ಲ. ಹಾಗೆ ಅಂತಂದರೆ ಶನಿವಾರ ರಾತ್ರಿ ಅಥವಾ ಶುಕ್ರವಾರ ರಾತ್ರಿ ಕದಲಿಸೋದಕ್ಕೆ ಬರೋದಿಲ್ಲ. ಯಾಕಂತಂದರೆ ಶುಕ್ರವಾರ ಶನಿವಾರ 2 ದಿನ ನಮಗೆ ಅಮಾವಾಸ್ಯೆ ಇರುತ್ತದೆ. ಇನ್ನು ಅಮಾವಾಸ್ಯೆ ಸಮಯವನ್ನು ಕೂಡ ನಾವು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹಾಗಾಗಿ ನೀವು ಗುರುವಾರನೇ ಸಂಜೆ ನೈಟ್ ಅಂದರೆ ಒಂದು 8:30 ಒಳಗೆ ನೀವು ಊಟ ಮಾಡೋದಕ್ಕಿಂತ ಮುಂಚೆನೇ ಕಳಸವನ್ನು ಕದಲಿಸಿ ನಮಸ್ಕಾರ ಮಾಡಿಕೊಂಡು ಲಕ್ಷ್ಮೀ ಅಮ್ಮನವರಿಗೆ ಈ ವರ್ಷ ನಾನು ಪೂಜೆ ಮಾಡಿದ್ದೇನೆ, ಎಲ್ಲ ನನ್ನ ಕೋರಿಕೆಯನ್ನು ಕೊಡು ಅಂತ ಅಮ್ಮ ಹೇಳಿಕೊಂಡು ಏನು ತಪ್ಪಾಗಿದೆ ನಮ್ಮಿಂದ ಕ್ಷಮೆ ಇರಲಿ ಅಂತ ಕೇಳಿಕೊಂಡು ಕಳಸ ಕದಲಿಸಿ ಬಿಡಿ. ಒಂದು ಪಕ್ಷದಲ್ಲಿ ನೀವು ಗುರುವಾರ ಕಳಸ ಕದಲಿಸೋದಕ್ಕೆ ಆಗದಿದ್ದರೆ ಬೆಳಗಿನ ಸಮಯದಲ್ಲಿ ನೀವು ಮತ್ತೊಮ್ಮೆ ಪೂಜೆ ಎಲ್ಲ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಕಳಸ ಕದಲಿಸಿಬಿಡಿ. ಒಂದು ಪಕ್ಷದಲ್ಲಿ ನೀವು ಗುರುವಾರ ಕಳಸ ಕದಲಿಸದೆ ಹೋದಾಗ ಭಾನುವಾರ ಬೆಳಗಿನ ಸಮಯದಲ್ಲಿ ನೀವು ಮತ್ತೊಮ್ಮೆ ಪೂಜೆ ಎಲ್ಲ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಒಂದು ಪ್ರಸಾದವನ್ನು ಏನಾದರೂ ಸರಳವಾಗಿ ಪ್ರಸಾದ ಒಂದು ಮೊಸರನ್ನ ಸಜ್ಜಿಗೆ ಏನಾದರೂ ಸರಿನೇ ಇಟ್ಟು ದೇವರಿಗೆ ನಮಸ್ಕಾರ ಮಾಡಿ ಮಂಗಳಾರತಿ ಮಾಡಿ ಆಮೇಲೆ ನೀವು ಕಳಸವನ್ನು ಕದಲಿಸಿ ಒಂದು 10 ನಿಮಿಷ ಬಿಟ್ಟು ನಂತರದಲ್ಲಿ ಕಳಸದ ಮೇಲೆ ಇರುವಂಥ ವಸ್ತುಗಳನ್ನು ನೀವು ತೆಗಿಬೇಕಾಗುತ್ತದೆ. ನೋಡಿ, ಬಹುಮುಖ್ಯವಾಗಿ ತಿಳ್ಕೊಳ್ಳಬೇಕಾಗಿರುವುದು ಏನಪ್ಪ ಅಂತಂದರೆ ಗೆಜ್ಜೆ ವಸ್ತ್ರ, ಈ ರಥದ ದಾರ. ನೋಡಿ, ಎಷ್ಟು ವರ್ಷ ಈಗ 4 ವಾರಗಳು ಇಟ್ಟು ಮಾಡಿರ್ತೀರಾ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಒಂದು ಮದುವೆ ವಿಳಂಬ ಆಗ್ತಾ ಇದ್ರೆ ಹಾಗಾಗಿ ಅಂಥವರಿಗೆ ನೀವು ಈ ವೃತ್ತದ ದಾರವನ್ನು ಹಾಕಿ ತುಂಬಾ ಒಳ್ಳೆಯದು. ಅವೆಲ್ಲವನ್ನು ನಾವು ಸಣ್ಣ ಪುಟ್ಟ ಪರಿಹಾರ ಮಾಡ್ಕೋಬೇಕು. ಇದು ಎಷ್ಟೋ ಜನರಿಗೆ ವಿಚಾರಗಳು ಯಾರು ತಿಳಿಸೋದೇ ಇಲ್ಲ. ಇದು ಇಂಥದ್ದೆಲ್ಲ ನೀವು ಮಾಡ್ಕೋಬೇಕಾಗುತ್ತೆ. ನೀವೇ ನಿಮ್ಮ ಮನೆಯಲ್ಲಿ ನಿಮಗೆ ಒಂದು ಸಂತಾನಾಪೇಕ್ಷೆ ಏನಾದರೂ ನೀವು ಇಟ್ಕೊಂಡಿದ್ರೆ ಖಂಡಿತ ನೀವು ಒಂದು ವೃತ್ತದ ದಾರವನ್ನು ಧಾರಣೆ ಮಾಡಿ ಯಾರು ಪೂಜೆ ಮಾಡಿರ್ತೀರೋ ಅವರು ಧಾರಣೆ ಮಾಡಿ ಒಳ್ಳೆಯದು. ಯಾಕಂದರೆ ಇದನ್ನು ಪ್ರತಿ ವರ್ಷ ನಡೆಸಿಕೊಂಡು ಬರ್ತಿರುವಂಥದ್ದು. ಇದು ಯಾರೂ ನಿಮಗೆ ತಿಳಿಸೋದಿಲ್ಲ. ಆಮೇಲೆ ಗೆಜ್ಜೆ ವಸ್ತ್ರವನ್ನು ಅಷ್ಟೇ ಬಾಗಿಲಿಗೆ ಹಾಕಬಹುದು ಅಥವಾ ತುಳಸಿ ಗಿಡಕ್ಕೆ ಹಾಕಿಬಿಡಿ, ಒಳ್ಳೆಯದು. ಇನ್ನು ದೇವರ ಮೇಲೆ ಇಟ್ಟಿರುವಂಥ ಹೂಗಳನ್ನೆಲ್ಲ ನೀವು ಆದಷ್ಟನ್ನು ಯಾರೂ ತುಳಿಯದಂಥ ಜಾಗಕ್ಕೆ ಹಾಕಬಹುದು. ಇನ್ನು ಕಳಸದ ಒಳಗಿರೋ ನೀರು ನೋಡಿ ತುಂಬ ದೈವಿ ಶಕ್ತಿ ಇರುತ್ತೆ. ಹಾಗಾಗಿ ಕಳಸದಲ್ಲಿ ಇರುವಂಥ ನೀರನ್ನು ಮನೆಯೊಳಗೆ ಸಂಪೂರ್ಣವಾಗಿ ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿ ನೀವು ಪ್ರೋಕ್ಷಣೆ ಮಾಡಿಕೊಂಡು ಉಳಿದಿರುವಂಥ ನೀರನ್ನು ನೀವು ತುಳಸಿ ಗಿಡಕ್ಕೆ ಹಾಕಿ ಮತ್ತು ಬೇರೆ ಎಲ್ಲನೂ ಕೂಡ ಹಾಕೋದಕ್ಕೆ ಹೋಗಬೇಡಿ. ಇನ್ನು ಕಳಸದಲ್ಲಿರುವಂಥ ವಸ್ತುಗಳು ಅಷ್ಟೇ, ಅವೆಲ್ಲ ನಿಮಗೆ ಆಗಲೇ 3-4 ದಿವಸ ಆಗಿರೋದ್ರಿಂದ ಗೊತ್ತಾಗಿರುತ್ತೆ. ಅದನ್ನೆಲ್ಲ ನೀವು ಗಿಡಕ್ಕೆ ಹಾಕಬಹುದು, ಒಳ್ಳೆಯದು. ಇನ್ನು ಕೆಂಪಾರತಿ ಮಾಡಿರ್ತೀರ, ಕೆಂಪಾರತಿನ ಗುರುವಾರ ತೆಗೆಯೋದಕ್ಕೆ ಬರೋದಿಲ್ಲ. ಯಾಕಂದರೆ ಗುರುವಾರ ರಾತ್ರಿ ಮಾಡಿರ್ತೀರ, ಶುಕ್ರವಾರ ಬೆಳಿಗ್ಗೆ ತೆಗಿಬೋದು ಅಥವಾ ಭಾನುವಾರ ಬೆಳಿಗ್ಗೆನೇ ನೀವು ಆ ನೀರನ್ನೆಲ್ಲ ಹೊರಗೆ ಹಾಕಿ ಅದನ್ನು ಶುದ್ಧ ಮಾಡಿ ತೆಗೆದಿಟ್ಟುಕೊಳ್ಳಬಹುದು. ಪದೇ ಪದೇ ಕೆಂಪಾರತಿ ಮಾಡೋದು ಬೇಡ. ಗುರುವಾರ ರಾತ್ರಿ ಮಾಡಿದರೆ ಸಾಕು. ಅಥವಾ ಶುಕ್ರವಾರ ನೀವು ವಿಸರ್ಜನೆ ಮಾಡಿರ್ತೀರಾ ಅಂದರೆ ಶುಕ್ರವಾರ ಬೆಳಗ್ಗೆ ಮಾಡಿಕೊಳ್ಳಿ. ಇಷ್ಟರ ಮಟ್ಟಿಗೆ ನೀವು ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು. ಇನ್ನು ಕಳಸಕ್ಕೆ ಇಟ್ಟಿರುವಂಥ ಕಾಯಿ ನೋಡಿ, 4 ವಾರಗಳು ನೀವು ಅದೇ ಕಾಯಿಯನ್ನು ಇಟ್ಟು ಪೂಜೆ ಮಾಡಿರ್ತೀರಾ. ಅದು ಲಕ್ಷ್ಮೀ ಕಳಸದ ಕಾಯಾಗಿರುತ್ತದೆ. ಸಿಹಿಯನ್ನು ಬಿಟ್ಟು ಬೇರೆ ಏನನ್ನು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಸ್ವೀಟನ್ನು ಮಾಡಿ ನೀವು ಪ್ರಸಾದವಾಗಿ ತೆಗೆದುಕೊಳ್ಳಿ. ಹಸು ಕೂಡ ಸಹ ಕೊಡಬಹುದು. ನೀವು ಹಾಗೆಯೇ ಈಗ ನೀವು ವೃತ್ತದ ದಾರವನ್ನು ನೀವೇ ಧಾರಣೆ ಮಾಡಿಕೊಂಡಿದ್ದರೆ ಅನ್ನೋದಾದರೆ ಕೊನೆಯ ಪಕ್ಷ 3 ದಿವಸನಾದರೂ ನೀವು ಅದನ್ನು ಹಾಕಿಕೊಳ್ಳಿ, ತುಂಬಾ ಒಳ್ಳೆಯದು. ಅದು ಇದನ್ನು ಮಾತ್ರ ಯಾರೂ ನಿಮಗೆ ಹೇಳಿಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈ ವಿಡಿಯೋದಲ್ಲಿ ನೀವು ನೋಡುವಂಥದ್ದು ಇವೆಲ್ಲವನ್ನು. ಹಾಗಾಗಿ ನಾವು ಏನು ಹೇಳ್ಕೊಡ್ತೀವಿ, ದಿವಸದಲ್ಲಿ ನೀವೇನಾದರೂ ಮಾಂಸಾಹಾರ ಸೇವನೆ ಮಾಡಿದರೆ ಖಂಡಿತ ಮಾಡಬೇಡಿ. ಆದಷ್ಟು ಸ್ವಲ್ಪ ಮಡಿಯಿಂದ ಇರಿ. ಆ ನಂತರದಲ್ಲಿ ಬಿಚ್ಚಿದ ನಂತರದಲ್ಲಿ ಭಾನುವಾರ ಕಳಸ ತೆಗಿತಿರ್ತೀರಾ ಅಂದರೆ ಈಗ ನೀವು ಸೋಮವಾರ, ಮಂಗಳವಾರ, ಬುಧವಾರ ತೆಗಿಬೋದು. ಆ ರೀತಿಯಾಗಿ ನೀವು ಗುರುವಾರ ಕಳಸ ವಿಸರ್ಜನೆ ಮಾಡ್ತೀರಾ ಅಂದರೆ ಶುಕ್ರವಾರ ಬೆಳಗ್ಗೆ ನೀವು ಅದನ್ನು ಹಾಕೋಬೋದು. ವೃತ್ತದ ದಾರವನ್ನು ಈ ರೀತಿಯಾಗಿ ನೀವು ಮಾಡ್ಕೋಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಕೊನೆಯವರೆಗೂ ನೋಡಿ. ಹಾಗೆ ಆದಷ್ಟು ಶೇರ್ ಮಾಡಿ. ಎಷ್ಟು ವಿಚಾರಗಳು ಇದರಲ್ಲಿ ಕೆಲವೊಬ್ಬರಿಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.